टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ವಂಚನೆ ಕೇಸ್ನಲ್ಲಿ ನಟಿ ರನ್ಯಾ ಕಾರು ಚಾಲಕ ದೀಪಕ್ ನನ್ನ ಅರೆಸ್ಟ್ ಮಾಡಿದ್ದಾರೆ. ಷೇರು ಮಾರುಕಟ್ಟೆಯಲ್ಲಿ ಹಣ ಡಬಲ್ ಮಾಡುವುದಕ್ಕೆ ಈತ ಮೋಸ ಮಾಡಿರ್ತಾನೆ. 6 ತಿಂಗಳಿನಿಂದ ತಲೆಮರೆಸಿಕೊಂಡಿದ್ದ ಆರೋಪಿ ದೀಪಕ್. ಬೆಂಗಳೂರು ಸಿಸಿಬಿ ಪೊಲೀಸರು ಇದೀಗ ಇದನ್ನ ಅರೆಸ್ಟ್ ಮಾಡಿದ್ದಾರೆ. ಕಳೆದ ಶುಕ್ರವಾರ ದೀಪಕ್ನನ್ನ ಬಂಧಿಸಿರ್ತಾರೆ ಸಿಸಿಬಿ. ಚಿಕ್ಕಮಗಳೂರಿನಲ್ಲಿ ಬಂಧಿಸಿ ಬೆಂಗಳೂರಿಗೆ ಕರ್ಕೊಂಡು ಬಂದಿದ್ದಾರೆ ಸಿಸಿಬಿ ಪೊಲೀಸರು. ಜೊತೆಗೆ ರನ್ಯಾ ಪ್ರಕರಣಕ್ಕೂ ದೀಪಕ್ ಬಂಧನಕ್ಕೂ ಸಂಬಂಧ ಇಲ್ಲ, ವಂಚನೆ ಕೇಸ್ನಲ್ಲಿ ಅರೆಸ್ಟ್ ಅಂತ ಪೊಲೀಸರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಸುಳ್ಳು ಸರ್. ಅವ್ರು ಆಗಲೇ 6 ತಿಂಗಳು ಅಪ್ಸ್ಕಟ್ಟಾಗಿ 6 ತಿಂಗಳಾಯಿತು. 6 ತಿಂಗಳು ಆಯಿತು. ಈಗ ಮೊನ್ನೆ ಇತ್ತೀಚೆಗೆ ಒಂದು 4-5 ದಿವಸ ಶುಕ್ರವಾರ ಕರ್ಕೊಂಬಂದು ಅವ್ರನ್ನ CCB ಪೊಲೀಸರು ಬಂದು ಎಂಕ್ವೈರಿ ಮಾಡ್ಕೊಂಡು ಕರ್ಕೊಂಡು ಹೋದ್ರು. ಅಷ್ಟು ಮಾತ್ರ ಗೊತ್ತು. ಅದ್ರ ಮೇಲೆ ನಮಗೇನು ಮಾಹಿತಿ ಇಲ್ಲ. ಅಂದರೆ 6 ತಿಂಗಳಿಂದ ಮನೆಗೆ ಬಂದಿಲ್ಲ. ರನ್ನೇಗೌಡ ಕಾರ್ ಚಾಲಕನ ಸರ್? ಸುಳ್ಳು. ಕಾರ್ ಓಡ್ಸಕ್ಕೆ ಬರ್ತಿತ್ತು. ಕಾರ್ ಓಡ್ಸಕ್ಕೆ ಬರ್ತಿತ್ತು. ಅಂದರೆ ರನ್ನೇಗೌಡ ಕಾರ್ ಚಾಲಕ ಅನ್ನೋದು ಮಾತು ಸುಳ್ಳು. ಇಲ್ಲಿ ನಾವು ನೋಡ್ತಿದ್ದೀವಲ್ಲ, ಒಟ್ಟಾಗ 6 ತಿಂಗಳಿಂದ ಕಣ್ಣಿಗೆ ಕಾಣ್ತಿಲ್ಲ, ಅದು ಮಾತ್ರ ಗೊತ್ತು. ಹೇಳ್ತೀರಪ್ಪ, ಅದು ಪೂರ ಮಾಹಿತಿನೂ ಗೊತ್ತಿಲ್ಲ ಸರ್ ನಮ್ಗೆ. ಒಟ್ಟಿನಾಗೆ ಶೇರ್ ಮಾರ್ಕೆಟಲ್ಲಿ ಏನೋ 1 ಡಬಲ್ ಮಾಡ್ತೀನಿ ಅಂತೇಳಿ ಏನೋ ಮಾಡ್ತೀರಂತೆ, ಅದ್ರ ಬಗ್ಗೆ ಮಾಹಿತಿನೂ ಇಲ್ಲ. ಒಟ್ಟಿನಾಗೆ ಅವರು ಹೇಳ್ತಿರೋದು ಮಾತ್ರ ಗೊತ್ತು. ಆ ಪ್ರಕರಣ ಬೇರೆ, ಈ ಪ್ರಕರಣ ಈಗ